ಕೋಲಾರಕ್ಕೆ ಬಂದಂತ ಇಂಧನ ಸಚಿವರಾದಂತ ಜಾರ್ಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಲ್ಲಿ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂತ ಈ ಜಾರ್ಜ್ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಲೋಡ್ ಶೆಡ್ಡಿಂಗು, ಕರೆಂಟ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಎಲ್ಲಂದ್ರೆ ಅಲ್ಲಿ ಡ್ಯಾಮ್ಗಳು ತುಕ್ಕಿಡಿದು ಅದನ್ನ ಡ್ಯಾಮ್ ನಿರ್ವಹಣಾ ಸಮಿತಿಯವರು ಎಚ್ಚರಿಕೆ ಕೊಟ್ರೆ ನಾವು ಅದನ್ನ ಬೇಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಭದ್ರಾ ನದಿಯಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಕಾರಣಕರ್ತರಾದಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನೇನು ಇವತ್ತು ನಾಳೆ ಇವರ ಆಯುಷ್ ಮುಗಿತೆ ಕರ್ನಾಟಕದಲ್ಲಿ ಅಂತ ಹೇಳಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಅವ್ರು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವ್ರು ಕೋಲಾರಕ್ಕೆ ಬಂದು ರೈತರಿಗೆ ಒಳ್ಳೇದ್ ಕೆಲಸ ಮಾಡಿರೋದನ್ನ ಏನಾದ್ರೂ ಇದ್ರೆ ಹೇಳೋದನ್ನ ಬಿಟ್ಟು ಅವ್ರು ಏನು ಮಾಡಿಲ್ಲ, ಅದಕ್ಕೆ ಹೇಳೋದೇನು ಇಲ್ಲ. ಇವತ್ತು ಹಿಂದೆ ರೈತರು ಪಂಪ್ ಸೆಟ್ಗಳನ್ನ ತಗೊಬೇಕಂದ್ರೆ ಬೋರ್ಗಳಾಕಿ ಅದನ್ನ ಕರೆಂಟ್ ಕಲೆಕ್ಷನ್ ತಗೊಬೇಕಂದ್ರೆ 25,000 30,000ದಲ್ಲಿ ಮುಗಿತಾ ಇತ್ತು. ಇವತ್ತು 2-2.5 ಲಕ್ಷ ಮಾಡಿರ್ತಕ್ಕಂಥ ಈ ಜಾರ್ಜರು ಯಾವ ರೀತಿ ರೈತ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಮಹಿಳಾ ವಿರೋಧಿ, ಯುವಕರ ವಿರೋಧಿ, ಕರ್ನಾಟಕ ಜನತೆ ವಿರೋಧಿ ಸರ್ಕಾರ ಆಗಿದೆ ಅಂತ ಹೇಳಿ ಜಗತ್ ಜಾಹೀರಾತಾಗಿದೆ. ಅಲ್ಲಿ ರಾಜ್ಯಪಾಲರು ಇವತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇವರು ಡೆಲ್ಲಿಗೆ ಹೋಗಿ ನಾವು ಪೆರೇಡ್ ಮಾಡ್ತೀರಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಅವ್ರ ಪೆರೇಡ್ ಅಲ್ಲ, ಏನೇ ತಿಪ್ಪರ್ಲಾಗ ಹಾಕೊಂಡು ಹೋಗಿ ರಾಷ್ಟ್ರಪತಿ ಭವನ ಉರುಳು ಸೇವೆ ಮಾಡಿದ್ರೇನು ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರೂಫ್ ಸಮೇತ ಸಿಕ್ಕಾಕೊಂಡಿರೋದ್ರಿಂದ, ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋದು 100ಕ್ಕೆ 100ರಷ್ಟು ನಿಜ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವರು ಅವರ ಪಕ್ಷದ ರಾಹುಲ್ ಗಾಂಧಿ ಅವರು ಇನ್ನು 4 ತಿಂಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. 15 ವರ್ಷ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ. ಇವತ್ತು ಜೋಕ್ ಆಫ್ ದಿ ಡೇ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಿದ್ರೆ ಇವತ್ತೇನು 99 ಸೀಟ್ ಬಂದಿದೆ, ಗ್ಯಾರಂಟಿಗಳು ಅಂತ ಹೇಳಿ ಸುಳ್ಳು ಹೇಳಿ ಇಡೀ ದೇಶದಲ್ಲಿ 9 ಸೀಟನ್ನು ಬರ್ತಾ ಇಲ್ಲ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟಿದ್ರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಿ ವಿಶ್ವನಾಯಕರಾಗಿ ಈ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳಿರ್ಬೋದು, ಜನರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿರ್ಬೋದು, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬದುಕಿರೋವರೆಗೂ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಪ್ರಧಾನಮಂತ್ರಿ ಆಗಂತ ಯೋಗನೂ ಇಲ್ಲ. ಯಾಕಂದ್ರೆ ಈ ಜನತೆ ಅವರು ಚೈನಾ ಏಜೆಂಟು ಮತ್ತೆ ಪಾಕಿಸ್ತಾನ ಏಜೆಂಟು ಅವರಂತೆ ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಯಾವುದೇ ಒಂದು ತಪ್ಪನ್ನು ಮಾಡದೆ ಅವ್ರು ಇವತ್ತು ಸತತವಾಗಿ ಕಾಂಗ್ರೆಸ್ನವರೇ, ನೆಹರು ಅವರು ಬೇರೆ ಬೇರೆಯವರೆಲ್ಲ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ರು. NDA ಮೈತ್ರಿಕೂಟದ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಅದನ್ನ ಯಾರ ಕೈನಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಅವರ ರಾಜ್ಯಗಳಲ್ಲಿ ಏನು INDA ಮಿತ್ರಕೂಟ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರ, ಅತ್ಯಾಚಾರಗಳು ಇದನ್ನೆಲ್ಲ ನೋಡಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ ಸರ್ಕಾರನೇ ಇರಬೇಕಂತ ತೀರ್ಮಾನ ಮಾಡಿರೋದ್ರಿಂದ ಅಗಲ್ಕನ್ಸ್ ಏನ್ ಕಾಣ್ತಾ ಇದ್ದಾರೆ ಜಾರ್ಜ್ ಅವರೇ, ದಯವಿಟ್ಟು ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ವಾಪಸ್ ತಗೊಳ್ಳಿ. ನೀವು ಇಟಾಲಿ ಮೇಡಮ್ ಅವ್ರನ್ನ ಒಪ್ಸೋದಕ್ಕಾಗ್ಲಿ ಇಲ್ಲ ರಾಹುಲ್ ಗಾಂಧಿ ಅವ್ರನ್ನ ಒಪ್ಸೋದಕ್ಕಾಗ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೇಳಿ ಈಗೇನು ಸಿದ್ದರಾಮಯ್ಯನವ್ರು ಇಳಿತಾರೆ ಅಂತ ಹೇಳಿ ನೀವು ಹೊಸದಾಗಿ ಏನೋ ಕೋಟೆನೋ ಹೊಲ್ಸ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ಏನೋ ಹೇಳಿಕೆ ಕೊಟ್ಟಿರ್ಬೋದು ಅನ್ಸುತ್ತಾ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಅಗಲ್ಸ್ ಕಾಣಿಸೋದು ಬಿಟ್ಬಿಡಿ. ನಿಮ್ಮ ಪಕ್ಷದಲ್ಲಿ 12 ಜನ ಇವತ್ತು ಕೋಟು ಸೂಟು ಬೂಟು ಹೊಲ್ಸ್ಕೊಂಡು ಇವತ್ತು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಇಟಾಲಿ ಮೇಡಮ್ ಅವ್ರನ್ನ ಮುನ್ಸೊಪ್ಸಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. Hello everyone, I'm Dr. Trina Karmakar. I'm working as infertility consultant in Aishwarya Fertility Clinic, Marathali branch. I'm coming to KGF for a free camp under Dr. Geeta Mohan Krishna in Matruchaya Maternity Hospital. So please do come over and get all the infertility checkup done.
We are doing a free consultation. We are having a free scanning as well as free semen analysis. I hope to see you there very soon. I hope we can help much patients and much families to get a proper treatment. Thank you so much. 10 to 40% discount on all Voltas brand items AC, refrigerator, washing machine and other items only at Voltas brand showroom at Parandehali. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. One-stop solution for your neuro and holistic problems. Dr. J. Mariadas, near Municipal Ground, First Cross Road.